ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಯೋತ್ಪಾದನೆ ವಿಷಯದಲ್ಲಿ ರಾಜಿ ಇಲ್ಲ, ಇಂಡೋ ಪೆಸಿಫಿಕ್ನಲ್ಲಿ ಶಾಂತಿ ಸ್ಥಾಪನೆಗೆ ಬದ್ಧ ಪ್ರಧಾನಿ ನರೇಂದ್ರ ಮೋದಿ. ಕೇಂದ್ರ ಸೂಚನೆ, ಮೆಟ್ರೋ ದರ ಏರಿಕೆಗೆ ಬ್ರೇಕ್. ಇಂದಿನಿಂದ ಜಾರಿಗೆ ಬರಬೇಕಾಗಿದ್ದ ಶೇಕಡ 5% ದರ ಏರಿಕೆಗೆ ಬ್ರೇಕ್. ಮುಂದಿನ ಆದೇಶದವರೆಗೆ ತಡೆ, ಬಿಎಂಆರ್ಸಿಎಲ್ ಸ್ಪಷ್ಟನೆ. ಬಜೆಟ್ಗೆ ಸಾಲು ಸಾಲು ಚುನಾವಣೆಗಳ ಸವಾಲು. ಸಂಪನ್ಮೂಲ ಕುಸಿತ, ವೆಚ್ಚಗಳ ಗಾತ್ರದ ಏರುಗತಿ, ಸಾಲಕ್ಕೆ ಮಿತಿ ನಡುವೆ ಆಯವ್ಯಯ ತಯಾರಿ ತಿಣುಕಾಟ. ಕೇಂದ್ರ ಕೃಷಿ ಯೋಜನೆ ಜಾರಿಯಲ್ಲಿ ರಾಜ್ಯ ನಂಬರ್ 1. ಪಿಎಂಎಫ್ಎಂಇ ಅನುಷ್ಠಾನದಲ್ಲಿ ಮೊದಲ ಸ್ಥಾನ. 25ಕ್ಕೂ ಹೆಚ್ಚು ಕೃಷಿ ಉತ್ಪನ್ನಗಳಿಗೆ ಜಿಐ ಟ್ಯಾಗ್, ಸಚಿವ. ಫುಟ್ಬಾಲ್ ದೈತ್ಯ ಇಟಲಿಗೆ ಇತಿಹಾಸ ನಿರ್ಮಿಸುವ ತವಕ. ಸ್ಕಾಟ್ಲೆಂಡ್ ವಿರುದ್ಧ ಟಿ20 ವಿಶ್ವಕಪ್ ಅಭಿಯಾನಕ್ಕೆ ಸಜ್ಜು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೆಪೆಕ್ ಕೃಷಿ ಇಲಾಖೆಯ ವಾಣಿಜ್ಯ ಮೇಳ ಯಶಸ್ವಿ. 3 ದಿನದ ಮೇಳಕ್ಕೆ ರೈತಾಪಿಗಳು ಸೇರಿ 3 ಲಕ್ಷ ಜನರು ಭೇಟಿ. 35ಕ್ಕೂ ಅಧಿಕ ದೇಶಗಳ ತಜ್ಞರ ಹಾಜರಿ. 10 ವರ್ಷದಲ್ಲಿ 100 ಕಿಲೋಮೀಟರ್ ಬ್ಯಾರಿಕೇಡ್. ಕಾಡಾನೆಗಳ ದಾಳಿ ನಿಯಂತ್ರಿಸಲು ಸರ್ಕಾರದ ಕ್ರಮ. 11.65 ಕೋಟಿ ರೂಪಾಯಿ ಅನುದಾನ. ಕಕ್ಷೆ ಗೂಢಚರ್ಯೆಗೆ ಈಗ ಭಾರತದ್ದೇ ತಂತ್ರಜ್ಞಾನ. 300 ಕಿಲೋಮೀಟರ್ ದೂರದಿಂದಲೇ ಐಎಸ್ಎಸ್ ಫೋಟೋ ತೆಗೆದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಮ್ಯಾಕ್ರಾನ್ ಭಾರತ ಪ್ರವಾಸಕ್ಕೂ ಮುನ್ನ 3.25 ಲಕ್ಷ ಕೋಟಿ ರೂಪಾಯಿ ಡೀಲ್. ಹೊಸ 114 ರಾಫೆಲ್ ಖರೀದಿ ಒಪ್ಪಂದ ಸನ್ನಿಹಿತ. ರಷ್ಯಾ ತೈಲ ಖರೀದಿ ಇಳಿಕೆ ಸಾಧ್ಯತೆ. ಜನವರಿಯಲ್ಲಿ ಭಾರತಕ್ಕೆ 11 ಲಕ್ಷ ಬ್ಯಾರೆಲ್ ತೈಲ ಆಮದು.